ದಿನ ಬಂದ್ವಿ, ಇಲ್ಲಿ ಯಾವ ಅಂಗಡಿಗೆ ಹೋಗಬೇಕು ಎಲ್ಲಿ ಹೋಗ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಇಲ್ಲಿ ಬೆಂಗಳೂರಿಂದ. ಬೆಂಗಳೂರು ಇಲ್ಲೇ ಐತೆ. ಒಂದೇನಪ್ಪ ಡಿಸ್ಅಡ್ವಾಂಟೇಜ್ ಅಂದ್ರೆ ಬರೀ ಡಿಸ್ಅಡ್ವಾಂಟೇಜ್ ಹೇಳ್ತೀವಿ ಅನ್ಕೋಬೇಡ್ರಿ. ಕರ್ನಾಟಕ ಕ್ರ್ಯಾಕರ್ಸ್ ಬ್ಯಾನ್ ಮಾಡಿರೋದಕ್ಕೆ ಕರ್ನಾಟಕದ ದುಡ್ಡೆಲ್ಲ ತಮಿಳ್ನಾಡಿಗೆ ಬಂದು ಸೇರ್ತಾ ಐತಿ. ನಮ್ಮ ದೊರೆಗಳು ನಮ್ಮ ದಣಿಗಳು ಮಾಡೋ ಎಡವಟ್ಟಿಂದ ನೋಡ್ರಿ ಇಲ್ಲಿ ಬೆಂಗಳೂರು ಜನ ಎಲ್ಲ ಇಲ್ಲೇ ಐತಿ. ಬಟ್ ಎಷ್ಟೋ ಜನ ಕನ್ಫ್ಯೂಸ್ ಆಗಿ ಕರ್ನಾಟಕ ಬಾರ್ಡರ್ನಾಗ ಇಂಥ ಅಂಗಡಿ ನೋಡಿ ಅಲ್ಲೇ ತಗೊಂತಾ ಇದಾರೆ. ಆ್ಯಕ್ಚುಲಿ ಇಲ್ಲಿ ಪ್ರೈಸ್ ಕಮ್ಮಿ ಆಗೋದು. ಬರೀ ನೋಡೋಣ ಇನ್ನೂ ಹೆಂಗದಾವ ಕ್ರ್ಯಾಕರ್ಸ್, ಇಲ್ಲಿ ಏನೇನು ನಡೆದೈತಿ ಅಂತೇಳಿ. ಏನ್ ಹೇಳ್ತಾ ಇದಾರೆ ಅಂತ ಕನ್ಫ್ಯೂಸ್ ಆದ್ರೆ ಏನು ಇಲ್ಲ. ದೀಪಾವಳಿ ಹಬ್ಬ ಇರೋದ್ರಿಂದ ನಾವು ಪಟಾಕಿಗಳನ್ನ ಪರ್ಚೇಸ್ ಮಾಡಕ ಹೊಸೂರಿಗೆ ಬಂದೇವಿ. ಹೊಸೂರಿಗೆ ಯಾಕೆ ಬಂದೇವಿ ಅಂತಂದ್ರೆ ಕರ್ನಾಟಕ ರಾಜ್ಯದೊಳಗ ಕ್ರ್ಯಾಕರ್ಸ್ ಗಳನ್ನ ಸೇಲ್ ಮಾಡೋದು ಬ್ಯಾನ್ ಮಾಡಲಾಗೈತಿ. ತಮಿಳುನಾಡಿನಲ್ಲಿ ಇರ್ತಕ್ಕಂತಹ ಹೊಸೂರು ನಮ್ಮ ಬೆಂಗಳೂರಿಂದ ಕೇವಲ 60 ಕಿಲೋಮೀಟರ್ ದೂರದೊಳಗೈತಿ. ಇಲ್ಲಿ ಪಟಾಕಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಯೂನಿಟ್ ಐತಿ. ಹಾಗಾಗಿ ಪಟಾಕಿಗಳ ರೇಟ್ ಸಿಕ್ಕಾಪಟ್ಟೆ ಚೀಪ್ ಆಗಿ ಸಿಗ್ತೈತಿ. ಆಮೇಲೆ ಬಲ್ಕ್ ತಗೊಳ್ಳೋರಿಗಂತೂ ಇನ್ನೂ ಚೀಪ್ ಆಗಿ ಸಿಗ್ತೈತಿ. ರೀಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಪಟಾಕಿಗಳು ಇಲ್ಲಿ ಸಿಗ್ತಾವು. ಸೊ ಅವು ಸಿಕ್ಕಾಪಟ್ಟೆ ಚೀಪ್ ರೇಟ್ ನೇ ಸಿಗ್ತಾವು. ಎಷ್ಟು ಚೀಪ್ ಅಪ್ಪ ಅಂತಂದ್ರೆ ಬೆಂಗಳೂರಿನಾಗ 1,000 ರೂಪಾಯಿ ಇರತಕ್ಕಂತಹ ಪಟಾಕಿ ಇಲ್ಲಿ ಜಸ್ಟ್ 300 ರೂಪೀಸ್ ನೇ ಸಿಗ್ತಾವು. ಸೊ ಇದನ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ಆಸೆ ಪಟ್ಟು ಪಟಾಕಿ ಸಿಡಿಸೋದನ್ನ ಸಂಭ್ರಮಿಸ್ತಾವು. ಸೊ ಅದಕ್ಕೆ ಆ ಸಂಭ್ರಮಾಚರಣೆ ಈಗಲ್ಲ, ನೆಕ್ಸ್ಟ್ ಜನರೇಷನ್ಗೂ ಕೂಡ ಕಂಟಿನ್ಯೂಟಿ ಆಗ್ಲಿ ಅನ್ನೋ ಉದ್ದೇಶದಿಂದ ನಾವು ಪಟಾಕಿನ ಪರ್ಚೇಸ್ ಮಾಡಕ್ ಬಂದೇವಿ. ನಿಮ್ಗೆ ಒಂದು ಐಡಿಯಾ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾವು ಕಾಣ್ತಾ ಇದಲ್ಲ ಆರ್ಚ್, ಈ ಆರ್ಚ್ ಕರ್ನಾಟಕದ ಬಾರ್ಡರ್ ಪ್ಲೇಸ್. ಈ ಆರ್ಚ್ ದಾಟಿ ಆ ಕಡೆ ಹೋದ್ರೆ ಅದೆಲ್ಲ ತಮಿಳ್ನಾಡಿಗೆ ಸೇರ್ತೈತಿ. ಅಂದ್ರೆ ನಾವೇನ್ ನಿಂತ್ಕೊಂಡು ಶೂಟ್ ಮಾಡ್ತಾ ಇದೀವಿ ಈ ಜಾಗ ಕರ್ನಾಟಕಕ್ಕೆ ಸೇರ್ತೈತಿ. ಎವರೇಜ್ ಬಟ್ ಇವೆಲ್ಲ ಇರ್ತಾವ ಒಳಗಡೆ. ಫ್ಲವರ್, ಸ್ಮಾಲ್ ಗ್ರೌಂಡ್, 7mm, ಎಲೆಕ್ಟ್ರಿಕ್ ಸ್ಪಾರ್ಕ್, ಮ್ಯಾಜಿಕ್ ಪಾಪ್. ಇದು 250 ಅಂತಲ್ಲ, ಇನ್ನೊಂದು 50 ರೂಪಾಯಿ ಕಮ್ಮಿ ಮಾಡ್ಬೋದು. ಇದು 300, ಇದೊಂದು 500 ಇರ್ಬೇಕಲ್ಲ ಸರ್. ಇದು ಸರ್ ಇದು 400 ನೋಡಿ. ಅದೇ 55 ರೂಪಾಯಿ ಡಿಫ್ರೆನ್ಸ್ ಇಟ್ಕೊಂಡು ಹೋಗಿದ್ದಾರೆ ಅವರು. ಚೇತನ್ ಗಾಢವಾಗಿ ವಿಚಾರ ಮಾಡಿ ಬಜೆಟ್ ಮಂಡನೆ ಮಾಡತ್ತಾರ. ಇವನ್ ಹಚ್ಚಲ್ಲ ನಮ್ಮ ಮನೇಲಿ, ನೀವ್ ಹಚ್ಚಂತ ನಮ್ಗ ಆಗಲ್ಲ. ಇಲ್ಲ ಅಂದ್ರೆ ಇವನ ಹಲ್ಕ್ ಕರ್ಕೊಂಡು ಹೋಗ್ಬೇಕಾ ಅಂತ ನಾವು ಪ್ಲಾನ್ ಮಾಡ್ತಾ ಇದೀವಿ ಈಗ. ಸೊ ಸಿಂಹಾನು ಐತಿ, ಲಯನ್ ಐತಿ. ಲಯನ್ ರೇಟ್ ಬಂದು 400 ಅಂತೆ. ದಿಸ್ ಬಾಕ್ಸ್ ಇಸ್ 600. ಇಷ್ಟೊಂದು ವೆರೈಟಿ ಇದಾವ ಇಲ್ಲಿ. ಇದು ಬೆಂಗಳೂರಲ್ಲಿ ನೀವು ಎನ್ಕ್ವೈರಿ ಮಾಡಿದ್ರೆ 1700 ಇರ್ಬೇಕು. ಬಟ್ ಯಾರು ಕೃಷ್ಣನ್ ಕರ್ಕೊಂಡು ಹೋಗ್ಬಿಡೋಣ. ಮನ್ಯಾಗ ಬೆಣ್ಣೆ ಇದ್ರೆಲ್ಲ ಲಾಕ್ ಮಾಡ್ಕ ಅಂತ ಹೇಳ. 2 ತಳನ ಎಷ್ಟು ಐಟಮ್ ಇರ್ತಾವಲ್ಲ ಸರ್. 2 ಏನ್ ರೇಟ್ ಹಾಕತ್ತೀರಾ ಸರ್? ಏನ್ ರೇಟ್ ಹಾಕತ್ತೀರಾ? 2 ತಗೊಂಡ್ರೆ ಅಷ್ಟೇ ಹಾಕತ್ತೀರಾ? 550 ಹಾಕೊಳ್ಳಿ. ಕನ್ನಡ ಬರುತ್ತಲ್ಲ ನೋಡಿ. ನಿಮ್ಮ ಹುಡ್ಕೊಂಡ್ ಬಂದಿದೀವಿ ಬೆಂಗಳೂರಿಂದ. ಇದೆಲ್ಲ ಐಟಮ್ ಇರುತ್ತಲ್ಲ ಅದರಲ್ಲಿ. ಫೈನಲಿ ವಿ ಆರ್ ಪರ್ಚೇಸ್ಡ್ ದೀಸ್ 2. ಸರ್ 2 ಕವರ್ ಕೊಡಿ, ಮಳೆಗೆಳೆ ಬರುತ್ತೆ. ಫೈನಲಿ ನಮ್ಮ ಚೇತನ್ ಅವ್ರಿಗೀಗ 2 ಬಾಕ್ಸ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ. 2 ಕೃಷ್ಣ ಬಾಕ್ಸ್. ಇವು 300 ರೂಪೀಸ್. ಅಷ್ಟೇ ಅಲ್ಲ, ಇಲ್ಲಿ ಕೋಂಬೋ ಮಾತ್ರ ಸಿಗಲ್ಲ. ವೆರೈಟೀಸ್ ಆಫ್ ಕ್ರ್ಯಾಕರ್ಸ್ಗಳಲ್ಲಿ ಅಂದ್ರೆ ವೆರೈಟೀಸ್ ಆಫ್ ಪಟಾಕಿಗಳಲ್ಲಿ ಸಪ್ರೇಟ್ ತಗೊಳ್ಳೋರ್ಗೆ ಅಂದ್ರೆ ಚಾಯ್ಸಿಂಗ್ ಪಟಾಕಿಗಳನ್ನ ತಗೊಳ್ಳೋರ್ಗು ಕೂಡ ಇಲ್ಲಿ ಒಂದು ಆಪ್ಷನ್ ಐತಿ. ನೀವು ಚುರ್ಚುರ್ ಕಡ್ಡಿ, ಹೂವಿನ ಕುಂಡ, ಭೂಚಕ್ರ ಇಂಥವು ಬೇಕಂದ್ರೆ ಅವನ್ನು ಕೂಡ ಸಪ್ರೇಟ್ ಆಗಿ ಪರ್ಚೇಸ್ ಮಾಡ್ಬೋದು.
ಇದು ಆ್ಯಪಲ್ ಪಟಾಕಿ ಅಂತ. ಇದು ಯಾವ ಥರ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ. ಇದು ಗಿಟಾರ್ ಪಟಾಕಿ, ಅಂದ್ರೆ ಗಿಟಾರ್ ಮುಂದಗಡೆ ಒಂಥರ ಫೈರ್ ಬರ್ತೈತಿ. ಸೊ ಇದನ್ನ ಕೈಯಲ್ಲಿ ಹಿಡ್ಕೊಂಡು ಹಾರಿಸೋ ಅಂಥ ಪಟಾಕಿ ಇದು. ಇದ್ರ ಪ್ರೈಸ್ ನಾನು ಕೇಳಿಲ್ಲ, ಬಟ್ ಅದು ಕ್ಯಾಶ್ ಕೌಂಟ್ರಿಗೆ ಹೋಗಿ ಎನ್ಕ್ವೈರಿ ಮಾಡಿದ್ರೆ ಅಲ್ಲಿ ಗೊತ್ತಾಗ್ತೈತಿ. ಸೊ ಇದು ಬಾಂಬ್ ನೋಡ್ರಿ, ಬಾಲ್ ಇದ್ದಂಗೆ ಐತಿ, ಕ್ರಿಕೆಟ್ ಬಾಲ್. ಇದು ಯಾವ ರೇಂಜಿಗೆ ಬ್ಲಾಸ್ಟ್ ಆಗುತ್ತೆ ಏನೋ ಗೊತ್ತಿಲ್ಲ. ಇವೆಲ್ಲ ನಾವು ಲಕ್ಷ್ಮಿ ಪಟಾಕಿ ಅಂತೇವಲ್ಲ, ಅದರೊಳಗಡೆ ಸ್ವಲ್ಪ ಹೈಯರ್ ಜಾಸ್ತಿ ಬ್ಲಾಸ್ಟ್ ಸೌಂಡ್ ಕೇಳೋಂಥ ಪಟಾಕಿಗಳವು. ದಿಸ್ ಇಸ್ 450 rupees ಇನ್ಕ್ಲೂಡ್ ಆಗಿರ್ತಾವೆ ಇದ್ರೊಳಗಡೆ. 500 550 ಕಂಪಾರಿಸನ್ ಕೂಡ ಮಾಡಿದ್ವಿ. ಸೇಮ್ ಕಾಂಬೋ ಇನ್ನೊಂದು ಅಂಗಡಿ ಒಳಗೆ ಹೋಗಿ ಕೇಳಿದ್ರೆ 550 ಹೇಳಿದ್ರಿ, ಇದಕ್ಕೆ ನಮಗೆ 300 ಸಿಕ್ಕೈತಿ. ನಿಮ್ಮ ಬಾರ್ಗೇನಿಂಗ್ ಸ್ಕಿಲ್ ಮೇಲೆ ರೇಟ್ ಡಿಸೈಡ್ ಆಕೈತಿ. ಇಲ್ಲಿ MRP ಡಿಸೈಡ್ ಆಗಲ್ಲ. ನೀವೇನು ಬಾರ್ಗೇನಿಂಗ್ ಮಾಡ್ತೀರಿ ಅಥವಾ ನೀವೇನು ಅಂಗಡಿಗಳು ಅಲಿತಾ ಹೋಗ್ತೀರಿ, ಅಲ್ಲಿ ರೇಟ್ ಡಿಕ್ರೀಸ್ ಆಗ್ತಾ ಹೋಗ್ತೈತಿ. ಸೊ ನೀವು ಬಂದವ್ರು ಆ ಥರ ಟ್ರೈ ಮಾಡಿ. ಫೈನಲಿ ಎಲ್ಲ ಪರ್ಚೇಸ್ ಮಾಡಿದ್ಮೇಲೆ ಏನು ಅನ್ನಿಸ್ತಂದ್ರೆ, ಎಂಟ್ರೆನ್ಸಲ್ಲಿ ಯಾವತ್ತೂ ಪರ್ಚೇಸ್ ಮಾಡಬೇಡ್ರಿ. ನೀವು ಪರ್ಚೇಸ್ ಮಾಡಲೇಬೇಕಂತಂದ್ರೆ ಸ್ವಲ್ಪ ಮುಂದಕ್ಕೆ ಹೋಗಿ ಹಂಗೆ ಎನ್ಕ್ವೈರಿ ಮಾಡ್ಕೊತ, ಸಿಕ್ಕಾಪಟ್ಟೆ ರೇಟ್ ಕಮ್ಮಿ ಆಗ್ತದೆ. ನಾವು ಕಂಪ್ಯಾರಿಸನ್ ಮಾಡಿರೋ ಪ್ರಕಾರ ಒಂದು ಬಾಕ್ಸಿಗೆ 200 to 300 rupees ಸೇವ್ ಆಕೈತಿ. ಸೊ ಟೋಟಲಿ ಒಂದು 2 ಬಾಕ್ಸಿಂದ ಒಂದು 500 rupees ಸೇವ್ ಮಾಡಿದ್ದೇವೆ ನಾವೀಗ. 500 to 600 rupees ಸೇವ್ ಮಾಡಿದ್ದೀವಿ. ಒಂದು 10 ಅಂಗಡಿ ಎನ್ಕ್ವೈರಿ ಮಾಡ್ರಿ, ಒಳ್ಳೊಳ್ಳೆ ಕಾಂಬಿನೇಷನ್ ಪಟಾಕಿಗಳು ಸಿಗ್ತಾವು. ಎಸ್, ಇನ್ ಕೇಸ್ ನೀವು ಪರ್ಚೇಸ್ ಮಾಡಕ್ ಬರ್ತಾ ಇದೀರಿ ಅಂತಂದ್ರೆ ಎಂಟ್ರೆನ್ಸ್ ಅಲ್ಲೇ ತಗೋಬೇಡ್ರಿ. ಇಲ್ಲೇನು ಆರ್ಚ್ ಕಾಣುತ್ತಲ್ಲ, ಇದು ಕರ್ನಾಟಕ ತಮಿಳ್ನಾಡು ಬಾರ್ಡರ್. ಇದು ಈ ಬಾರ್ಡರ್ ಕ್ರಾಸ್ ಮಾಡಿ ಒಂದು 100 ಮೀಟರ್ ಮುಂದೆ ಹೋದ್ರಿ ಅಂದ್ರೆ ಲೆಫ್ಟ್ ಸೈಡ್ ರೈಟ್ ಸೈಡ್ 2 ಸೈಡ್ ಅಂಗಡಿಗಳಿದಾವು. ಸೊ ನೀವು ಒಂದು 4-5 ಅಂಗಡಿ ಎನ್ಕ್ವೈರಿ ಮಾಡ್ಕೊಂಡು ಎಂಡ್ವರೆಗೂ ಹೋದ್ರೆ ರೇಟ್ ಆಟೋಮೆಟಿಕ್ಲಿ ಡಿಕ್ರೀಸ್ ಆಗ್ತಾ ಹೋಗ್ತೈತಿ. ಸೊ ಅದೇ ಸ್ಟ್ರಾಟಜಿ ಮೇಲೆ ನಾವೀಗ 2 ಬಾಕ್ಸ್ ತಗೊಂಡ್ವಿ. ಸೊ 2 ಬಾಕ್ಸಿಂದ ಎಷ್ಟು ಸೇವ್ ಆಯ್ತಪ್ಪ? 500 rupees. ಅಪ್ರಾಕ್ಸಿಮೇಟ್ಲಿ ಒಂದು 500 ರೂಪಾಯಿ ಅಂತ ಸೇವ್, ಎಕ್ಸಾಕ್ಟ್ಲಿ 500 ರೂಪಾಯಿ ಸೇವ್ ಮಾಡಿದ್ವಿ. ಸೊ ಇದೇ ಕಾಂಬಿನೇಷನ್ ಇನ್ನೊಂದು ಅಂಗಡಿ ಕೇಳಿದ್ರೆ ಮತ್ತೆ 200 ರೂಪಾಯಿ ಜಾಸ್ತಿ 300 ರೂಪಾಯಿ ಜಾಸ್ತಿ ಆಗ್ತಾ ಹೋಗ್ತಾ ಐತಿ. ಆಮೇಲೆ ನಮ್ಮ ಗೌರ್ಮೆಂಟ್ ಮಾಡೋ ಎಡವಟ್ಟಿಂದ ತಮಿಳ್ನಾಡಿಗೆ ದುಡ್ಡು ಹೋಗಿ ಸೇರ್ತಾ ಐತಿ, ಕರ್ನಾಟಕದ ಎಕ್ಸ್ಪೆಷಲಿ ಬೆಂಗಳೂರ್ದು. ಏನಂದ್ರೆ ಬಂದು ಗೃಹಲಕ್ಷ್ಮಿ ದುಡ್ಡು ತಂದು ಇಲ್ಲಿ ತಮಿಳ್ನಾಡವ್ರಿಗೆ ಕೊಟ್ಟು ಹೋಗ್ರಿ ಅಂತ ಅವರು ಈ ತರ ಏನು ಟ್ರಾನ್ಸಾಕ್ಷನ್ಸ್ ನಮ್ ಥ್ರೂ ಮಾಡಿಸ್ತಾ ಇದಾರ. ಅವ್ರು ಮಾಡ್ತಾ ಇಲ್ಲ, ನಮ್ ಥ್ರೂ ದುಡ್ಡು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದಾರ. ನೋಡ್ರಿ ಇವ್ನ ಮುಖ ನೋಡ್ಕೊಡ್ರಿ, ಸಿದ್ದರಾಮಯ್ಯ ಏಕವಚನದಲ್ಲಿ ಮಾತಾಡ್ತಾ ಇದ್ದಾನ ಅವನು. ನಮ್ಮ CM ನ, ನಮ್ಮ ಗೌರವಾನ್ವಿತ CM ಅವರು. ಜನಸೇವಕ ಸೇವ್ ಮಾಡ್ತಾ ಇದ್ದಾನಲ್ಲ ಅವನೆಲ್ಲರೂ, ಸೇವಿಂಗ್ ಸೊ ಕಂಪೇರಿಂಗ್ ಟು ಬೆಂಗಳೂರು ಪ್ರೈಸ್ ಬೆಟರ್ ಆಪ್ಷನ್. ಆರಾಮಾಗಿ ಹೊಸಕೋಟೆಗೆ ಬಂದು ನೀವು ತೊಗೊಂಡು ಹೋಗ್ಬೋದು. ರೇಟ್ ಭಾಳ ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಇದೇ ಬಾಕ್ಸಲ್ಲಿ ಬೆಂಗಳೂರು ಒಳಗೆ ನಾನು ನೆನ್ನೆ ಕೇಳಿರೋ ಪ್ರಕಾರ 1000-1500 ರೂಪಾಯಿ ತನಕ ಹೇಳಿದಾರೆ. ಸೊ ಇಲ್ಲಿ ಬಂದು ಬರೀ 300 rupees. ಎಲ್ಲಿಂದ ಎಲ್ಲಿಗೆ ಫರ್ಕ್ ಅಂತಂದ್ರೆ ನೀವು ಕಂಪೇರ್ ಮಾಡ್ಕೊಳ್ರಿ ರೇಟ್ನ, ನೀವು ಆರಾಮಾಗಿ ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಬಟ್ ಒಂದು ಸ್ಟ್ರಾಟಜಿ ಏನು ಮೇಂಟೈನ್ ಮಾಡ್ಬೇಕಂದ್ರೆ, ಎಂಟ್ರೆನ್ಸಲ್ಲಿರೋ ಅಂಗಡಿಗಳಿಗೆ ದಯವಿಟ್ಟು ನೀವು ಹೋದ್ರೂ ಬರೀ ರೇಟ್ ಕೇಳ್ಕೊಂಡು ಎನ್ಕ್ವೈರಿ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಿ. ಅಲ್ಲಿ MRPಗಳು ನೋಡ್ಬಿಟ್ರೆ ತಲೆ ತಿರುಗಿ ಬಿದ್ದುಬಿಡ್ಬೇಕು. ಒಂದೊಂದು ಚುರ್ಚುರ್ ಕಟ್ಟಿಗೆ 2000 ರೂಪಾಯಿ ಹಾಕಿದಾರೆ, 90% ಡಿಸ್ಕೌಂಟ್ ಅಂತ ಹೇಳ್ತಾರೆ. ಸೊ ನೀವು ಕಾಂಬಿನೇಷನ್ ಬಿಟ್ಟು ಅಂದ್ರೆ ಏನದು ಕೋಂಬೋ ಬಿಟ್ಟು ನೀವು ಸಪ್ರೇಟಾಗಿ ತೊಗೊಳಕ್ ಹೋದ್ರೆ ಸಿಕ್ಕಾಪಟ್ಟೆ ರೇಟ್ ಆಗ್ತೈತಿ. ಕೋಂಬೋ ಪ್ಯಾಕ್ ತೊಗೊಳೋದು ಬೆಟರ್. ಸೊ ನಾವಂತೂ ತೊಗೊಂಡಿದ್ದೀವಿ. ಬಟ್ ಇವು ಯಾವ ರೇಂಜಿಗೆ ಸೌಂಡ್ ಮಾಡ್ತಾವು, ಯಾವ ರೇಂಜಿಗೆ ಇಂಪ್ರೆಸ್ ಮಾಡ್ತಾವೆ ನಮ್ಮನ್ನ ಅನ್ನೋದನ್ನ ಅಲ್ಲಿ ಹೋಗಿ ಹಚ್ಚಿ ನೋಡೋಣ ಅಂತ. ಸೊ ಫೈನಲಿ ನಮ್ಮ ಕರ್ನಾಟಕ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿಂದ ಜಸ್ಟ್ ಸೈನಿಂಗ್ ಆಫ್. ಎಸ್ ಹೇಳಪ್ಪ, ನಿಮ್ಮ ಡೈಲಾಗ್ ಏನಿದೆ? ಸಂಚಾರಿ. ಎಸ್, ಓಕೆ. ದೆನ್ ವಿ ವಿಲ್ ಮತ್ತೆ ನಾವು ಫೆಸ್ಟಿವಲ್ನಾಗ ಪಾರ್ಟ್ 2ದಾಗ ಸಿಗೋಣ. ಇಲ್ಲಾಂದ್ರೆ ಇದ್ರೊಳಗೆ ಕಾಂಬಿನೇಷನ್ ಮಾಡೋದು ಏನೋ ಒಂದು ಮಾಡೋಣ, ಯಾಕಂದ್ರೆ ಬೇಗ ಬ್ಲಾಗ್ ಕೊಡ್ಬೇಕಲ್ಲ, ಬಂದು ತಗೊಳ್ಳೋರ್ಗೆ ಹೆಲ್ಪ್ ಆಗುತ್ತೆ. ಸೊ ಬಂದು ತಗೊಳ್ಳೋರ್ಗೆ ಹೆಲ್ಪ್ ಆಗಲಿ ಅಂತ ಇದೊಂದು ಬ್ಲಾಗ್ ನಾನು ಈಗ ಪೋಸ್ಟ್ ಮಾಡ್ತೀನಿ. ನೆಕ್ಸ್ಟ್ ನಾವು ಇವು ಯಾವ ರೇಂಜಿಗೆ ಸೌಂಡ್ ಮಾಡ್ತಾವೆ ಅನ್ನೋದನ್ನ ಅದನ್ನೊಂದು ಪೋಸ್ಟ್ ಮಾಡ್ತೀನಿ. ಸೊ ಕ್ರ್ಯಾಕರ್ಸ್ ಹಚ್ಚಬೇಕಾದ್ರೆ ಭಾಳ ಹುಷಾರಾಗಿ ಹಚ್ಚಿರಿ. ಅವೆಲ್ಲ ಅವೇರ್ನೆಸ್ ಎಲ್ಲವನ್ನು ಕೊಡ್ತಾನೆ, ಬಟ್ ಕ್ರ್ಯಾಕರ್ಸ್ ಯಾರು ಕೊಡಲ್ಲ ನಿಮಗೆ. ಸೊ ಈಗ ನಾವು ಬೆಂಗಳೂರು ಕಡೆ ಪ್ರಯಾಣ ಸ್ಟಾರ್ಟ್ ಮಾಡ್ತೀವಿ, ನಾವು ನಮ್ಮ ಚೇತನ್. ಸೊ ಬಾಯ್, ಸಿ ಯು, ಮೀಟ್ ಅಗೇನ್. ಇವರೆಲ್ಲ ನಮ್ಮ ಕರುನಾಡಿನ ಹೆಮ್ಮೆಯ ಮಕ್ಕಳು. ಏನಪ್ಪ ಅಂತಂದರೆ ಇವರು ಕೂಡ ಪಟಾಕಿಗಳನ್ನು ಪರ್ಚೇಸ್ ಮಾಡಿ ತಮ್ಮ ಬೈಕ್ಗಳಲ್ಲಿ ಇಟ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಗೊತ್ತಿರ್ತಕ್ಕಂಥವ್ರು ರೆಗ್ಯುಲರ್ ಆಗಿ ಇಲ್ಲಿ ಬಂದು ಪಟಾಕಿಗಳನ್ನು ಪರ್ಚೇಸ್ ಮಾಡಿಕೊಂಡು ಚೀಪ್ ರೇಟ್ ಅಂತೇಳಿ ತೊಗೊಂಡು ಹೋಗ್ತಾ ಇರ್ತಾರೆ. ನೋಡ್ರಿ ಇಲ್ಲಿ ಆ ನಮೂನಿ ಹೊಂಟೈತಿ ಲೋಡ್. ಸೊ ಅದಕ್ಕೆ ಈ ಸತಿ ನಾವು ಇವ್ರು ನೋಡಿ ಇಂಪ್ರೆಸ್ ಆಗಿ ನಾವು ಕೂಡ ಬಂದು ಪಟಾಕಿಗಳನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವನೇನು ದೆವ್ವ ಬಿಡ್ತಾನ, ದೆವ್ವ ಹಿಡ್ದಿರೋನ ಗೊತ್ತಿಲ್ಲ.
ರೀತು ಪರವಾಗಿಲ್ಲ. ಅವ್ರಿಗೆ ತೋರಿಸಿರೋಷ್ಟು ಕ್ರ್ಯಾಕರ್ಸ್ ಇದಾವ ಇಲ್ಲ ಅಂತ ನಾವು ಥಿಂಕ್ ಮಾಡ್ತಾ ಇದ್ವಿ, ಬಟ್ ಅವ್ರು ತೋರಿಸಿರೋದಕ್ಕಿಂತ ಜಾಸ್ತಿನೇ ಇದಾವ ಅನಿಸ್ತಾ ಐತೆ. ತಕ್ಕ ಚೀಪ್ ರೇಟ್ನ ಸಿಕ್ಕಿದಾವ ನಮ್ಗೆ ಇವು ಡೆಫಿನೆಟ್ಲಿ ತಗೋಬಹುದು. ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಎಲ್ಲ ಕ್ರ್ಯಾಕರ್ಸ್ ಆಲ್ಮೋಸ್ಟ್ ಅವರು ಹೇಳಿರೋಂಥ ಎಲ್ಲ ಕ್ರ್ಯಾಕರ್ಸ್ಗಳು ಇದಾವೆ ಇದ್ರೊಳಗೆ. ಏನಿದೆ ಆಟಮ್ ಬಾಂಬ್? ಯಪ್ಪ ಸವಾಸನೆ ಬೇಡ, ನೀನೇ ಹಚ್ಬೇಕು. ಇದು ಒಂದೊಂದೇ ಹಚ್ಚಕ್ಕೆ. ಇದೇನು ಹೇಳಿದ್ದು? ಇದೇನಿದು ಗೊತ್ತಿಲ್ಲ ನಂಗೂ. ಇದು ವಾಕಿಂಗ್ ಪಟಾಕಿ ಟೈಪ್. ಆನಿಮಲ್ಸ್ ಸ್ಟಿಕ್ಕರ್ ಹಾಕಿದಾನೆ, ಕೆಳಗೆ ಒಂದು ಬತ್ತಿ ಇಟ್ಟಿದ್ದಾನೆ. ಆನಿಮಲ್ಸ್ಗೆ ಬತ್ತಿ ಇಟ್ಟಾರೆ ಇವರು. ಇದೇನು ತಡಿ ನೋಡೋಣ, ನಾನು ನೋಡಿಲ್ಲ. ಏನದು? ಇದನ್ನ ನಾವು ಹನುಮಂತನ ಬಾಲ ಅಂತ ಕರಿತಿದ್ವಿ ಅವಾಗ, ಆ ಥರ. ಗೊತ್ತೇ ಇರೋದು. ಬುಸ್. ಆಮೇಲೆ ಇವು ಕ್ರ್ಯಾಕರ್ ಒಂದು ವರ್ಷ ಆದ್ರೂ ಕಲೆ ಇರಲ್ಲ, ಒಂದೊಂದೇ ಹಚ್ಚಿ ಸೇರಿದ್ದು. ಆಮೇಲೆ ಹೂವಿನ ಕುಂಡ. ಇದು ಭೂಚಕ್ರ. ಇದು ಅದು ಏನೋ ಹೂವಿನ ಕುಂಡ ಟೈಪ್ ಇರ್ಬೇಕು ಅದು. ಇದು ಇದೇ ತರನೇ ಸೇಮ್ ಬರುತ್ತೆ, ಬಟ್ ಇದು ಹಿಂಗೆ ಮೇಲೆ ಹೋಗೋದು. ಇದು ಮಂಕಿ. ಅದು ಅದೇ ತರ ಇರ್ಬೇಕು. ಜಿಬೂಂಬಾ. ಇವು ಚುರ್ಚುರ್ ಕಡ್ಡಿ 2 ಬಾಕ್ಸ್. ಇದು ಒಂದೊಂದು ಬಾಕ್ಸ್ಗೆ 40-50-70 ರೂಪಾಯಿ ಹೇಳ್ತಾ ಇದ್ರು ನಿನ್ನೆ ನಾವು ಕೇಳಿದೇವಿ. ಇದು ಒಂದು ಬಾಕ್ಸ್ಗೆನೆ. ಸೊ ಅಂತಾವ್ 2 ಬಾಕ್ಸ್ ಕೊಟ್ಟಿದ್ದಾನೆ. ಮತ್ತೆ ಈ ತರ ಚುರ್ಚುರ್ ಕಡ್ಡಿ ಅವು 2 ಬಾಕ್ಸ್ ಕೊಟ್ಟಿದ್ದಾನೆ. ಇದು ಕೈ ಶಾಟ್ ಇರಬೇಕು. ಬೆಂಕಿ ಪಟ್ಟಣಗಳು, ಕಲರ್ ಕಡ್ಡಿಗಳು ಇರ್ತಕ್ಕಂತಹ ಬೆಂಕಿ ಕಡ್ಡಿಗಳಿವು. ಆಮೇಲೆ ಇವು ಲಕ್ಷ್ಮಿ ಪಟಾಕಿ. ಏನಮ್ಮ? ಲಕ್ಷ್ಮಿ ಪಟಾಕಿ. ಎಸ್, ಲಕ್ಷ್ಮಿ ಪಟಾಕಿ ತರದ ಪಟಾಕಿ. ಆಮೇಲೆ ಇವೇನೋ ಸ್ಪೆಷಲ್ ಆಗಿದಾವೆ. ಇವು ಹೆಂಗ್ ಹಚ್ಬೇಕಂತನೂ ಗೊತ್ತಿಲ್ಲ, ನೋಡೋಣ ಇದನ್ನ ಹೆಂಗ್ ಹಚ್ಬೇಕಂತ. ಇಷ್ಟು ಐಟಮ್ಸ್ ನಮ್ಗೆ ಜಸ್ಟ್ 300 ರುಪೀಸ್ನಾಗ ಬಂದೈತಿ. ಸೊ 300 ರುಪೀಸ್ ಪ್ಯಾಕೇಜ್ನಾಗ ಇಷ್ಟೊಂದು ಐಟಮ್ ಬಂದವು. ಇದಕ್ಕಿಂತ ಒಂದು ಸಣ್ಣ ಬಾಕ್ಸ್ ಇತ್ತು, ಅದು 200 ರುಪೀಸ್. ಇದಾದ್ಮೇಲೆ 400 ಇತ್ತು, 350 ಇತ್ತು. ಬಟ್ ನಮ್ಗಿದು 300 ಸಿಕ್ಕೈತಿ. ಸೊ ಆರಾಮಾಗಿ ಹೋಗಿ ಪರ್ಚೇಸ್ ಮಾಡ್ಕೊಂಡ್ ಬರ್ಬೋದು. ಆಮೇಲೆ ನೀವು BMTC ಬಸ್ನಾಗ ಹೋಗೋದಾದ್ರೆ ನಿಮ್ಗೆ ಟೋಲ್ ತನಕ ಬಸ್ ಡ್ರಾಪ್ ಮಾಡ್ತೈತಿ. ಅಲ್ಲಿಂದ ಒಂದು 200 to 300 ಮೀಟರ್ ವಾಕ್ ಮಾಡ್ಬೇಕಾಗತ್ತೆ. ಅಲ್ಲಿ ಅಂಗಡಿಗಳು ಸಿಗ್ತಾವು, ಸಿಕ್ಕಾಪಟ್ಟೆ ಅಂಗಡಿ ಅದಾವು. ಸ್ಟಾರ್ಟಿಂಗ್ ಮಾತ್ರ ಪರ್ಚೇಸ್ ಮಾಡಬೇಡ್ರಿ. ಸ್ವಲ್ಪ ಮುಂದಕ್ಕೆ ಹೋದ್ರೆ ತಮಿಳ್ನಾಡು ಅಂಗಡಿಗಳಿದಾವು, ಅಲ್ಲಿ ತಗೊಳ್ರಿ, ಅಲ್ಲಿ ರೇಟ್ ಕಮ್ಮಿ ಆಕತಿ. ಸೊ ಮಕ್ಕಳಿಗೆ ಆಸೆ ಇವನ್ನೆಲ್ಲ ಹೊಡಿಬೇಕು ಪಟಾಕಿ ಅಂತ. ಪಟಾಕಿಗಳು ಹಬ್ಬಗಳು ಬಂದಾಗ ಹೊಡೆಯೋದು ಇವತ್ತು ನಿನ್ನೆ ಇದಲ್ಲ, ಸುಮಾರು ವರ್ಷಗಳಿಂದ ಮಾಡ್ಕೊಂತ ಬಂದಿದ್ದಾರೆ. ಸೊ ಇದಿಷ್ಟು ನಮ್ಮ ಈ ದೀಪಾವಳಿಯ ಪರ್ಚೇಸ್. ಅಷ್ಟೇ ಅಲ್ಲ, ಇಲ್ಲಿ ನಮ್ಮ ಹುಡುಗಂಗೆ ಒಂದು ಜೇಮ್ಸ್ ಬಾಂಡ್ ಗನ್ ತಂದಿನಿ. ಈ ಗನ್ ಏನಪ್ಪ ಸ್ಪೆಷಾಲಿಟಿ ಅಂದ್ರೆ ಬೇರೆ ಗನ್ ಥರ ಅಲ್ಲ ಇದು ಹಿಂಗೆ ಮಾಡಿದ್ರೆ ಇಲ್ಲಿ ಓಪನ್ ಆಕೈತಿ. ನೀವು ಹಳೆ ಕಾಲದಾಗ ನೋಡ್ತಿದ್ರಲ್ಲ ಆ ಥರ ಇದಕ್ಕೆ ಹಾಕಿದ್ರೆ ಇಲ್ಲಿದಾವ ನೋಡ್ರಿ ಅದ್ರ ಬುಲೆಟ್. ಇವು ಅದನ್ನ ಇದಕ್ಕೆ ಹಾಕಿ ಇದನ್ನ ಹಿಂಗೆ ಕ್ಲೋಸ್ ಮಾಡಿ ಈ ಥರ ಹೊಡೆಯೋದಿದೆ. ಮತ್ತು ಇದು ವಿತೌಟ್ ಬುಲೆಟೇ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತೈತಿ. ಇನ್ನು ವಿತ್ ಬುಲೆಟ್ ಯಾವ ರೇಂಜಿಗೆ ಸೌಂಡ್ ಮಾಡ್ತೈತಿ ಅನ್ನೋದು ಆಮೇಲೆ ನೋಡೋಣ. ಇದು ಜಸ್ಟ್ ನನಗೆ 50 ರೂಪಾಯಿ ಸಿಕ್ತು. ಇವು ಜಸ್ಟ್ 10 ರೂಪಾಯಿಗೆ ಒಂದಿದು ಅಂಥವು 2 ತೊಗೊಂಡೇನಿ. ಆಮೇಲೆ ಇದೊಂದು ರಾಕೆಟ್ ಬಾಂಬ್, ಇಂಥವು 2 ತೊಗೊಂಡೇನಿ. ಇಷ್ಟು ನಮ್ಮ ಪರ್ಚೇಸ್ ಟೋಟಲ್. ಒಂದು ಇದು 10 ರುಪೀಸ್. ಇದು ಫಾರ್ ಈಚ್ 10 ರುಪೀಸ್.
ಟೋಟಲ್ ಎಲ್ಲ ಸೇರಿದ್ರು ಒಂದು 350-400 ಒಳಗಡೆ ಇಷ್ಟು ಐಟಮ್ ಬಂದಿದ್ದಾವೆ. ಸೊ ನೀವು ಟ್ರೈ ಮಾಡಿರಿ, ಪರ್ಚೇಸ್ ಮಾಡಿರಿ, ಎಂಜಾಯ್ ಮಾಡಿರಿ, ಬಟ್ ಕೇರ್ಫುಲ್ಲಾಗಿ ಪಟಾಕಿ ಹೊಡೀರಿ. ಇವೆಲ್ಲ ಇನ್ವಾರ್ಮೆಂಟ್ ಫ್ರೆಂಡ್ಲಿ ಪಟಾಕಿಗಳು. ಇಲ್ಲಿ ಹಾಕಿದಾನವನು. ಇವೆಲ್ಲ ನೇಚರ್ಗೆ ಮತ್ತು ಇನ್ವಾರ್ಮೆಂಟ್ಗೆ ಏನು ಡ್ಯಾಮೇಜ್ ಮಾಡಲ್ಲ. ಸೊ ಹಾಗಾಗಿ ಇದನ್ನು ಚಾಯ್ಸ್ ಮಾಡ್ಕೊಂಡು ತೊಗೊಂಡ್ಬಂದೇವಿ. ಸಾಕು ಏನಂತೀರಾ ಅಷ್ಟೇ. ತ್ರಿಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನಂತ ನೋಡ್ತೀನಿ, ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸರಿ ಬಿಡು. ಬಲ ಬಲ ಬಲ